ಹಾಯ್ ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಆ್ಯಕ್ಚುಲಿ ಅಂಗಡಿಲೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಅಂಗಡಿಲೇ ಸ್ವಲ್ಪ ಐಟಮ್ಸ್ ಎಲ್ಲ ಎತ್ತಿಡೋದಿದೆ, ಅದನ್ನು ಎತ್ತಿಟ್ಕೊಂಡೇ ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ಸ್ನ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನಿಮಗೆಲ್ಲ. ಅದು ಏನು ಅಂತಂದರೆ, ಕೆಲವೊಂದು ಸಲ ವ್ಲಾಗ್ ಮಾಡೋದಕ್ಕೂ ನನಗೆ ತುಂಬ ಅಂದರೆ ತುಂಬ ಬೇಜಾರಾಗ್ಬಿಡುತ್ತೆ. ಯಾಕೆ ಏನು ಅಂತ ಹೇಳ್ತೀನಿ. ನಾವು ಅಂಗಡಿಲೇ ಆಗಲಿ ಅಥವಾ ಮನೇಲೇ ಆಗಲಿ, ನಾನಾಗಲಿ ಲೋಕಿ ಆಗಲಿ ಇಬ್ಬರೂ ಏನಾದರೂ ಒಂದು ಮಾಡ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ಅಷ್ಟಕ್ಕೆ ನಮ್ಮದು ಕಷ್ಟವೂ ಅಷ್ಟೇ ಇರುತ್ತೆ. ಮಾತಾಡೋರಂದರೆ ತುಂಬ ಈಸಿಯಾಗಿ ಮಾತಾಡ್ತಾರೆ ಗೈಸ್. ಒಂದೊಂದು ಸಲ ನನಗೆ ಅನಿಸ್ಬಿಡುತ್ತೆ, ಇನ್ನು ಮೇಲಿಂದ ನಾನು ಯೂಟ್ಯೂಬೇ ಮಾಡಬಾರ್ದು ಅನ್ನೋ ಥರನೂ ನಾನು ಫೀಲ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ಕಷ್ಟಪಟ್ಟು ದುಡಿದ್ರೂ ಕೂಡ ಕೆಲವೊಂದು ಸಲ ನೆಮ್ಮದಿ ಅನ್ನೋದು ಸಿಗಲ್ಲ. ಅಷ್ಟು ಬೇಜಾರಾಗುತ್ತೆ. ಆ ಥರನೂ ಮಾತಾಡ್ಬಿಡ್ತಾರೆ ನನಗೆ. ಒಂದು ಎಕ್ಸಾಂಪಲ್ಲು ಅಂಗಡಿಲೇ ತೋರಿಸ್ಬೇಕು ಅಂತ ಮಾತಾಡಿದ್ದೀನಿ. ಜನ ಹೆಂಗೆ ಅಂದರೆ, ಇವರಿಗೇನು ದುಡ್ಡಿಗೆ ಅವಶ್ಯಕತೆ ಅಂದರೆ ದುಡ್ಡಿಂದ ನೆಸೆಸಿಟಿ ಏನೂ ಇಲ್ಲ, ಚೆನ್ನಾಗೇ ಇದ್ದಾರೆ, ಆದರೂ ಸುಮ್ಮನೆ ಇಟ್ಕೊಂಡಿದ್ದಾರೆ, ಬಡ್ಡಿಗೆ ಕೊಟ್ಕೋತಾರೆ, ಈ ಥರ ಎಲ್ಲ ಮಾತಾಡ್ತಾರೆ. ಬಟ್ ಅದ್ರ ಹಿಂದೆ ಪ್ರತಿಫಲ ಮತ್ತು ಅದ್ರ ಹಿಂದೆ ಪರಿಶ್ರಮ ಎಷ್ಟಿದೆ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ. ಈಗ ನೋಡಿ, ನಾವು ಅಂಗಡಿಲಿ ಬ್ಯಾಂಗಲ್ ಸ್ಟೋರ್ ಅಂಗಡಿ ಇಟ್ಟಿರೋದ್ರಿಂದ ಇದು ಮೆಹಂದಿ ಅಂದ್ಕೊಳ್ಳಿ. ಈ ಮೆಹಂದಿಯ 10 ರೂಪಾಯಿ ಅಂದರೆ ನಮಗೆ 6 ರೂಪಾಯಲ್ಲಿ ಸಿಗುತ್ತೆ, ಒಂದು ಮಾರಿದ್ರೆ 4 ರೂಪಾಯಿ ಸಿಗುತ್ತೆ. ಆದರೆ ಎಕ್ಸ್ಪೈರಿ ಆದರೆ ಇಡೀ ಬಾಕ್ಸ್ ಎಕ್ಸ್ಪೈರಿ ಆಗುತ್ತೆ. ಇವಾಗ ನಿಮಗೆ ತೋರಿಸ್ತಾ ಇರೋದು ನಾನು ಆ್ಯಕ್ಚುಲಿ ಇದು ಒಂದು ಬಾಕ್ಸಲ್ಲಿ ಇದು 2 ಪೀಸ್ ಎಕ್ಸ್ಪೈರಿ ಇತ್ತು. ಇನ್ನೊಂದು ಬಾಕ್ಸು ಫುಲ್ ಬಾಕ್ಸನ್ನು ಬಿಸಾಕಿದ್ದೀನಿ ನಾನು. ಫುಲ್ ಬಾಕ್ಸ್ ಅದನ್ನು ನಾನು ಬಿಸಾಕಿದ್ದೀನಿ. ನಾನು ಅಂಗಡಿ ಐಟಮ್ಸ್ ತೊಗೊಂಬಂದು ಅಂಗಡಿ ಕ್ಲೀನ್ ಮಾಡಬೇಕಾದ್ರೆ ಅಲ್ಲಿ ನಿಮಗೆ 3 ಬಾಕ್ಸ್ ಕಾಣಿಸ್ತಾ ಇದೆ ಮೆಹಂದಿದು. ಆ ಬಾಕ್ಸನ್ನು ಕೂಡ ಎಕ್ಸ್ಪೈರಿದು. ಸೊ ಹಾಗಾಗಿ ಅದನ್ನು ಮೇಲೆತ್ತಿಟ್ಟಿದ್ದೀನಿ. ಅದರಲ್ಲಿ ಎಷ್ಟು ಲಾಸ್ ಆಗಿರುತ್ತೆ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ. ಒಂದು ಪೆನ್ಸಿಲ್ ಮಾರಿದ್ರೆ ನನಗೆ ಸಿಗೋದು ಗೈಸ್ 50 ಪೈಸಾ. ನಮಗೆ 4.25 ರೂಪಾಯಿ ಒಂದೊಂದು ಪೆನ್ಸಿಲ್ ಒಂದೊಂದು ರೇಟ್ ಸಿಗುತ್ತೆ. ಕೆಲವೊಂದು 4 ರೂಪಾಯಲ್ಲಿ ಸಿಗುತ್ತೆ, ಕೆಲವೊಂದು 4.25 ರೂಪಾಯಲ್ಲಿ ಸಿಗುತ್ತೆ. ನಾವು ಅದನ್ನು 5 ರೂಪಾಯಿ ಮಾರ್ತೀವಿ. 1 ರೂಪಾಯಿಗೋಸ್ಕರ ನಾವು ಎಷ್ಟು ಕಷ್ಟಪಡ್ತೀವಿ ಅನ್ನೋದು ನಮಗಷ್ಟೇ ಗೊತ್ತಿರುತ್ತೆ. ಬಟ್ ಆದರೂ ಮಾತಾಡೋ ಜನ ಎಷ್ಟು ಹೀನಮಾನವಾಗಿ ಮಾತಾಡ್ತಾರೆ ಅಂದರೆ, ಏನೋ ಮಾಡಲೇಬಾರ್ದು ಅನ್ನೋ ಥರ ಮಾತಾಡ್ತಾರೆ. ನನಗೆ ಕೆಲವೊಂದು ಸಲ ಕೆಲವರು ರಿಲೇಷನ್ಸ್ ಎಲ್ಲನೇ ಮಾತಾಡ್ಬಿಡ್ತಾರೆ. ಇದು ಇವಾಗ ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದಾಳೆ ದುಡಿಯೋಕ್ಕೆ ಅಂತ ಹೇಳಿ. ನಾವು ಏನು ಮಾಡ್ತಿರ್ತೀವೋ ಅದನ್ನಷ್ಟೇ ನಾನು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಅಥವಾ ಯೂಟ್ಯೂಬಲ್ಲಾದ್ರೂ ಅಪ್ಲೋಡ್ ಮಾಡ್ತೀನಿ ಹೊರ್ತು, ಅದು ಯೂಟ್ಯೂಬ್ ಮಾಡೋದಕ್ಕೋಸ್ಕರನೇ ಅಂತಲೇ ಏನೋ ಮೇಕಪ್ ಮಾಡಿಕೊಂಡು ಅಥವಾ ಯೂಟ್ಯೂಬ್ಗೋಸ್ಕರನೇ ಬೇರೆಯವ್ರ ಥರ ಎಲ್ಲ ಖರ್ಚು ಮಾಡಿಕೊಂಡು ಮಾಡೋ ಕೆಪಾಸಿಟಿ ನನಗಂತೂ ಇಲ್ಲ. ಇರೋದನ್ನು ಹೇಳ್ಕೊಬೇಕು. ಕೆಲವರು ಯೂಟ್ಯೂಬ್ ಇನ್ಫ್ಲುಯೆನ್ಸರ್ಸನ್ನು ನಾನು ನೋಡಿರ್ತೀನಿ, ತುಂಬ ದುಡ್ಡು ಖರ್ಚು ಮಾಡ್ತಾರೆ. ಅವರು ಏನಾದರೂ ಒಂದು, ಕೆಲವರು ಎಲ್ಲರೂ ಅಂತಲ್ಲ, 10 ರೂಪಾಯಿನೂ ಅಷ್ಟೇ ಕೂಡಿಟ್ಟು ಮಾಡೋರು ತುಂಬ ಜನ ಇದ್ದಾರೆ. ಕೆಲವರು ದುಡ್ಡು ಬಂದ ಮೇಲೆ ಖರ್ಚು ಮಾಡ್ತಾ ಇದ್ದಾರೆ, ಇನ್ನು ಕೆಲವರು ದುಡ್ಡೇ ಇಲ್ದಿರನೂ ಖರ್ಚು ಮಾಡ್ತಾ ಇದ್ದಾರೆ. ಎಷ್ಟೊಂದು ಜನ ತುಂಬ ಅರ್ನಿಂಗ್ಸ್ ಮಾಡ್ತಿರೋರು, ಅವ್ರು 10 ರೂಪಾಯಿ ದುಡಿದ್ರೆ 5 ರೂಪಾಯಿ ಅದಕ್ಕೆ ಖರ್ಚು ಮಾಡಿ 5 ರೂಪಾಯಿ ಎತ್ತಿಟ್ಕೊತಾರೆ. ಈ ಥರ ಎಲ್ಲ ದುಡಿತಾ ಇದ್ದಾರೆ. ಬಟ್ ನಾನು ಯಾವುದೇ ಅರ್ನಿಂಗ್ಸ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳಿದ್ರೂ ಕೂಡ ಜನ ಯೂಟ್ಯೂಬಲ್ಲಿ ದುಡಿತಾ ಇದ್ದಾಳೆ ಅಂತ ಮಾತಾಡ್ತಾರೆ. ನಾನು ಕಷ್ಟಪಟ್ಟು ದುಡಿದ್ರೆ ಅವ್ರಿಗೆ ಏನಂತ ಗೊತ್ತಿಲ್ಲ. ಎಲ್ಲ ಯೂಟ್ಯೂಬರ್ಸ್ಗೂ ಗೊತ್ತಿರುತ್ತೆ ಯೂಟ್ಯೂಬಲ್ಲಿ ಎಷ್ಟು ಕಷ್ಟ ಇದೆ. ಒಂದೊಂದು ರೂಪಾಯಿನೂ ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರೆ ನಾನು ಎಷ್ಟು ಎಫರ್ಟ್ ಹಾಕ್ತಾಯಿದ್ದೀನಿ ಅನ್ನೋದು ನನಗಷ್ಟೇ ಗೊತ್ತಿದೆ. ಕೆಲವೊಂದು ಸಲ ನಮ್ಮಂಥ ಎಫರ್ಟ್ಸ್ಗೆ ಇಲ್ಲಿ ಬೆಲೆನೇ ಸಿಗ್ತಿಲ್ಲ ಅನ್ನೋಷ್ಟು ಬೇಜಾರು ಕೂಡ ಮಾಡ್ಕೊಂಡಿದ್ದುಂಟು. ನಾನು 1000 ಸಬ್ಸ್ಕ್ರೈಬರ್ಸ್ ಮಾಡೋದಕ್ಕೆ ಎಷ್ಟು ಕಷ್ಟ ಇದೆ ಅನ್ನೋದು ನನಗಷ್ಟೇ ಗೊತ್ತಾಗ್ತಿದೆ. ನಾನು ಎಷ್ಟೊಂದು ಸತಿ ಫಿಸಿಕಲಾಗಿ ಅಂದ್ಕೊಂಬಿಟ್ಟಿರ್ತೀನಿ, ಇಲ್ಲ ನನ್ನಿಂದ ಇದು ಸಾಧ್ಯ ಆಗ್ತಿಲ್ಲ, ಯೂಟ್ಯೂಬ್ ಸ್ಟಾಪ್ ಮಾಡಿಬಿಡ್ಬೇಕು ಅಂತ ಅಂದ್ಕೊಂಡಿರ್ತೀನಿ. ಬಟ್ ಆದರೆ 900 ಫಾಲೋವರ್ಸ್ನ ಸಂಪಾದನೆ ಮಾಡಿದ್ದೀನಿ, ಇನ್ನು 100 ಮಾಡೋದಕ್ಕೆ ನನ್ನಿಂದ ಆಗಲ್ವಾ ಅಂತ ನಾನೇ ಪಾಸಿಟಿವ್ ಆಗಿ ತೊಗೊತೀನಿ. ನನಗೆ ನಾನೇ ಎನರ್ಜಿ ತೊಗೊಂಡು ನನಗೆ ನಾನೇ ವಿಡಿಯೋಸ್ನ ಕಂಟಿನ್ಯೂ ಮಾಡಬೇಕು ಅಂತ ಮಾಡ್ತಾಯಿರ್ತೀನಿ. ಅದರಲ್ಲೂ ಬೇರೆ ಈ ಥರ ಯಾರಾದರೂ ಮಾತಾಡೋದೇನಾದರೂ ನಮ್ಮ ಕಿವಿಗೆ ಬಿದ್ದಾಗ ಅದರಿಂದ ಎಷ್ಟು ನೋವಾಗುತ್ತೆ ಅನ್ನೋದು ನಮಗಷ್ಟೇ ಗೊತ್ತಿರುತ್ತೆ. ಪ್ಲಸ್ ನೀವು ಯಾರೂ ನಂಬೋದಿಲ್ಲ,
ನನಗೆ ಯಾರೂ ಕೂಡ ನೀನು ಹೋಗಿ ದುಡಿ ಅಂತ ನನ್ನ ತಂದೆ ತಾಯಿನೇ ಆಗಲಿ ಹೇಳಿಲ್ಲ, ಅಥವಾ ನನ್ನ ಗಂಡನೇ ಆಗಲಿ ನನಗೆ ಹೇಳಿಲ್ಲ. ಯಾಕೆ ದುಡಿತೀನಿ ಅಂದರೆ, ಶಕ್ತಿ ಇದ್ದಾಗ ಇಬ್ಬರಲ್ಲಿ ಒಬ್ಬರಾದ್ರೂ ದುಡಿಯೋಣ, ಇಬ್ಬರು ದುಡಿಯೋಣ, ಏನಾದರೂ ಒಂದು ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಇವತ್ತೇನೋ ಏನಾದರೂ ನಾನು ಕಷ್ಟಪಟ್ಟಿಲ್ಲ ಅಂತ ಹೇಳಿದ್ರೆ ನಾನು ಮನೆ ಕಟ್ಟಕ್ಕೆ ಆಗ್ತಿರ್ಲಿಲ್ಲ. ಬಟ್ ಜನ ಹೆಂಗೆ ಮಾತಾಡ್ತಾರೆ ಅಂದರೆ, ಲೋಕಿ ಒಬ್ಬನೇ ಕಷ್ಟಪಟ್ಟಿದ್ದಾನೆ ಅಂತ ಮಾತಾಡ್ತಾರೆ. ನಾನೂ ದುಡಿದು, ನನ್ನ ಅಪ್ಪ ಅಮ್ಮನೂ, ನನ್ನ ಅಕ್ಕ ತಂಗಿದಿರು ಅವರು ದುಡಿದು ಅವರು ಹೆಲ್ಪ್ ಮಾಡಿ, ಈಗ ಲೋಕಿನೂ ಮಾಡಿಕೊಂಡು ಎಲ್ಲರೂ ಕೈ ಸೇರಿದ್ರೇ ಆಗೋದು. ಎರಡೂ ಕೈ ಸೇರಿಲ್ಲ ಅಂದರೆ ಒಂದೇ ಕೈಯಿಂದ ಯಾವುದೇ ಕಾರಣಕ್ಕೂ ಚಪ್ಪಾಳೆ ಹೊಡಿಯೋದಕ್ಕಾಗಲ್ಲ. ಅದು ಒಂದು ತಿಳ್ಕೊಂಡು, ಇಲ್ಲ ನನ್ನ ಶಕ್ತಿ ಇರೋವರೆಗೂ ನಾನು ದುಡಿಬೇಕು, ನಾನು ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಅನ್ನೋದಕ್ಕೋಸ್ಕರ ಇಷ್ಟೊಂದು ಎಫರ್ಟ್ ಹಾಕ್ತಾಯಿದ್ದೀನಿ. ನಾನು ಎಷ್ಟೊಂದು ಸತಿ ಲೋಕಿ ಸಹಾಯನೂ ತೊಗೊಂಡಿರ ಚಿಕ್ಕಪೇಟೆಯಿಂದ ಹೆಂಗೆ ಹೊತ್ಕೊಂಡು ಬಂದಿದ್ದೀನಿ ಅನ್ನೋದು ನನಗಷ್ಟೇ ಗೊತ್ತಿರುತ್ತೆ. ನೀವು ಯಾರೂ ನಂಬಿರಲ್ಲ. ನಾನು ಈ ಕಡೆ ಒಂದು ಚೀಲ, ಈ ಕಡೆ ಒಂದು ಚೀಲ, ಅದರಲ್ಲೂ ಈ ಬೆನ್ನಿನ ಮೂಳೆ ಆದಾಗಿಂದನೂ ಸ್ವಲ್ಪ ಗಾಡೀಲಿ ಹೋಗಿ ಗಾಡೀಲಿ ಇಟ್ಕೊಂಡು ಬರ್ತೀನಿ. ಬಟ್ ಸಣ್ಣ ಪುಟ್ಟದ್ದಾಗಲಿ ಏನೇ ಆಗಲಿ ಕೈಯಲ್ಲಿ ಹೊತ್ಕೊಂಡು ಬರ್ತಿದ್ದಾಗ ನನಗಷ್ಟೇ ಅದ್ರ ನೋವು ಗೊತ್ತಿದೆ. ಎಷ್ಟೊಂದು ಸಲ ನಾನು ಹತ್ತಿದ್ದೀನಿ, ಇಷ್ಟೊಂದು ಕಷ್ಟಪಡಬೇಕಾ ನಾನು ಅನ್ನೋಷ್ಟು ನಾನು ಫೀಲ್ ಮಾಡ್ಕೊಂಡಿದ್ದೀನಿ. ಬಟ್ ನನಗೇನೋ ನಾನು ಶಕ್ತಿ ಇರೋವರೆಗೂ ನಾನು ದುಡಿಬೇಕು ಅಷ್ಟೇ. ಆ ಇಂಟೆನ್ಷನಲ್ಲಿ ನಾನು ಮಾಡ್ಕೊಂಡು ಹೋಗ್ತಾಯಿರ್ತೀನಿ. ಬಟ್ ಸಾರಿ ಗೈಸ್, ಅದು ನನಗೆ ಈ ಥರ ಮಾತೆಲ್ಲ ಬೀಳ್ತಾ ಇರೋದು ಸಿಕ್ಕಾಪಟ್ಟೆ ಬೇಜಾರಾಗತ್ತೆ. ಅವಳಿಗೇನು ಕಡಿಮೆ ಆಗಿರತ್ತೆ, ಅತಿ ಆಸೆ, ದುರಾಸೆ, ಅದಕ್ಕೆ ದುಡಿತಾ ಇರ್ತಾಳೆ ಅಂತ ಮಾತು ಬಂದಿರೋದೆಲ್ಲ ನನ್ನ ಕಿವಿಗೆ ಬಿದ್ದಿದೆ. ಬಟ್ ನನಗೆ ನನ್ನಮ್ಮ ಹೇಳ್ಕೊಟ್ಟಿರೋದು ಒಂದೇ, ನಿನಗೆ ಎಷ್ಟು ಶಕ್ತಿ ಇದೆಯೋ ಅಲ್ಲಿವರೆಗೂ ನಿನ್ನನ್ನು ನೀನೇ ತಿನ್ನೋದಕ್ಕೆ ಸಂಪಾದನೆ ಮಾಡು. ನಿನಗೆ ಯಾರೋ ಅನ್ನ ತಂದಾಕ್ತಾರೆ ಅಂತ ಯಾವತ್ತೂ ಮೂಲೆಯಲ್ಲಿ ಕುತ್ಕೋಬೇಡ. ನೀನು ಅನ್ನ ತಿನ್ನೋದಕ್ಕಾದರೂ ನೀನು ದುಡಿಲೇಬೇಕು ಅಂತ. ಸುಮಾರು ನಾವು ಒಂದು 4ನೇ ಕ್ಲಾಸ್ ಇದ್ದಾಗಲಿಂದನೂ ನಾವು ದುಡ್ಕೊಂಡೇ ಬಂದಿರೋದು. ಅನ್ಬೋದು ನೀವು, 4ನೇ ಕ್ಲಾಸಿಂದ ಏನು ದುಡ್ಕೊಂಬಂದಿದ್ದೀರಾ ನೀವು ಅಂತ. ಗೈಸ್, ನಾವು 4ನೇ ಕ್ಲಾಸ್ ಇರಬೇಕಾದ್ರೆ ನಾವು 4 ಜನ ಹೆಣ್ಮಕ್ಳು ಎಲ್ಲರೂ ಅಷ್ಟೇ, ಅಕ್ಕಂದಿರೆಲ್ಲ ಅವಾಗ 7ನೇ ಕ್ಲಾಸು 8ನೇ ಕ್ಲಾಸ್ ಇದ್ದರು. ನಾವು 4, 5 ಈ ಥರ ಇದ್ವಿ. ಆವಾಗಲಿಂದ ಹೂವು ಮಾರಕ್ಕೆ ಸ್ಟಾರ್ಟ್ ಮಾಡಿದವರು. ನಮಗೆ PUC ಆದ್ರೂ ಕೂಡ ಇನ್ನೇನು ನಾವು ಕಾಲೇಜ್ ಲೈಫ್ ಮುಗಿಸೋ ಟೈಮಲ್ಲೂವರೆಗೂ ಕೂಡ ನಾವು ಹೂವು ಮಾರೇ ಮೇಲೆ ಬಂದಿದ್ದವರು. ಹೂವು ಮಾರಬೇಕಾದ್ರೆ ಯಾವುದೇ ರೀತಿಯಂಥ ಈಗೋ ಇರಲಿಲ್ಲ. ಅದು ಯಾವ ಥರ ಅಂದರೆ ಲಕ್ಷ್ಮಿ ಇದ್ದಂಗೆ. ಹೂವು ಹೊಲಿದ್ರೆ ಅದು ತುಂಬ ಚೆನ್ನಾಗಿ ಹೊಲ್ದು ಬಿಡುತ್ತೆ, ಇಲ್ಲ ಅಂದರೆ ಇಲ್ಲ. ಅದರಲ್ಲಿ ನಮಗೆ ನಮ್ಮ ಕೈ ಹಿಡಿತು ಹೂವು ಮಾರೋದು ಅಂತ ಹೇಳ್ಬೋದು. ನಾವು ಮಾರ್ತಿರ್ಬೇಕಾದ್ರೆ 1 ಮೊಳ ಹೂವು ಬಂದು 2 ರೂಪಾಯಿ, 5 ರೂಪಾಯಿಗೆ 3 ಮೊಳ ಈ ಥರ ಮಾರ್ಕೊಂಡು ಬಂದಿದ್ದು ನಮ್ಮ ಇದರಲ್ಲಿ. ಇವಾಗ 1 ಮೊಳ ಅಂದರೆ 20 ರೂಪಾಯಿ ಆ ಥರ ಹೇಳ್ತಾರೆ. ಬಟ್ ಅವಾಗಲಿಗೂ ಇವಾಗಲಿಗೂ ಹೂವಿನಲ್ಲೇ ಎಷ್ಟು ವ್ಯತ್ಯಾಸ ಇದೆ ಅಂತ ತಿಳ್ಕೊಳ್ಳಿ. ಅಷ್ಟೆಲ್ಲ ಕಷ್ಟಪಟ್ಟು ಮೇಲೆ ಬಂದಾಗ ಈಗ ಒಂದು ಮನೆ ಆಗಿದ್ದ ತಕ್ಷಣ ಅಯ್ಯೋ ಮನೇಲಿ ಇರಲಿ ಸಾಕು ಅಂತ ಹೇಳ್ತಾರೆ. ಮನೇಲಿ ಇರ್ಬೋದು ನಿಜ, ಮನೆ ಆಯಿತು, ಎಲ್ಲ ಆಯಿತು, ಕಾರ್ ಆಯಿತು, ಮಕ್ಕಳಾಯಿತು, ಖುಷಿಯಿಂದ ಇದ್ದೀವಿ, ತಿನ್ನೋದಕ್ಕೆ ತೊಂದರೆ ಇಲ್ಲ, ಮನೇಲಿ ಇರ್ಬೋದು ಅಂತ ಹೇಳಿ. ಬಟ್ ಮನೆ ಕಟ್ಟಿರೋ ಸಾಲ ಯಾರು ತೀರಿಸ್ತಾರೆ? ನೀವು ಮಾತಾಡ್ತಿರಲ್ಲ, ನೀವೇನಾದರೂ ತೀರಿಸ್ತೀರಾ? ನೀವು ತೀರಿಸೋ ಹಂಗಿದ್ರೆ ಹೇಳಿ. ನಾನಲ್ಲ, ನನ್ನ ಗಂಡನ್ನೂ ಸಹ ಮನೇಲೇ ಇಟ್ಕೊಂಡು ಕೂತ್ಕೋತೀನಿ. ಲೋಕಿ ನೀನು ಹೋಗಬೇಡ ದುಡಿಯೋಕ್ಕೆ ಅಂತ ಇಟ್ಕೊತೀನಿ. ಯಾರು ಕೊಡಲ್ಲ. ನಮ್ಮ ಮಾನ ಮರ್ಯಾದೆ ಹೋದರೆ ಯಾರು ಕೊಡ್ತೀರಾ? ನೀವು ಯಾರಾದರೂ ಕೊಡ್ತೀರಾ? ಇಲ್ಲ ತಾನೇ. ಮತ್ತು ಯಾಕೆ ಮಾತಾಡ್ತೀರಾ? ಗಂಡ ಹೆಂಡತಿ ದುಡಿಯೋದು ತಪ್ಪಲ್ಲ, ಗಂಡ ಹೆಂಡತಿ ತಿನ್ನೋದು ತಪ್ಪಲ್ಲ, ಗಂಡ ಹೆಂಡತಿ ಜೊತೆಗಿರೋದು ತಪ್ಪಲ್ಲ. ಆದರೆ ಗಂಡ ಹೆಂಡತಿ ದುಡ್ಡು ಮಾಡೋದು ಮಾತ್ರ ತಪ್ಪು ಅಂತ ಹೇಳ್ತೀರಲ್ಲ. ನಿಮ್ಮಂಥ ನೀಚವ್ರಿಗೆ ಏನು ಹೇಳಬೇಕು ಅನ್ನೋದು ಗೊತ್ತಿಲ್ಲ. ಬಟ್ ನೀವು ಎಷ್ಟೇ ಬಡ್ಕೊಳ್ಳಿ, ನಾನು ಮಾತ್ರ ದುಡಿಯೋದು ನಿಲ್ಲಿಸಲ್ಲ. ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ ಅನ್ನಬೇಕು, ಆವಾಗ ನಿಲ್ಲಿಸ್ತೀನಿ. ಇಲ್ಲ ನನ್ನ ಶಕ್ತಿ ಮುಗ್ದೋಗ್ಬಿಡ್ಬೇಕು, ಆವಾಗ ನಿಲ್ಲಿಸ್ತೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯೂ ಕೂಡ ನಾನು ವ್ಯಾಪಾರ ಮಾಡೋದನ್ನು ಬಿಡಲ್ಲ. ಅದಷ್ಟು ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ಯಾಕೆ ಇವತ್ತು ಇಷ್ಟೊಂದು ಎಮೋಷ್ನಲ್ಲಾಗಿ ವ್ಲಾಗ್ ಮಾಡಿದೆ ಅಂತ ಹೇಳಿದ್ರೆ, ಗೈಸ್ ನಮ್ಮ ಅಂಗಡೀಲಿ ನಾನು ತೋರಿಸ್ತೀನಿ ಬನ್ನಿ. ಒಂದೊಂದು ರೂಪಾಯಿಗೆ ನಾನು ಯಾವ್ಯಾವ ಥರ ಐಟಮ್ಸ್ ತರ್ತೀನಿ, ಯಾವ್ಯಾವ ಐಟಮಲ್ಲಿ ಎಷ್ಟೆಷ್ಟು ಲಾಭ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಇಲ್ಲಿ ನೋಡಿ, ಇದು ನಾನು ಸಿಂಪಲ್ಲಾಗಿ ಆ್ಯಕ್ಚುಲಿ ಒಂದು ಸ್ವಲ್ಪ ಐಟಮ್ಸ್ನ ತೋರಿಸ್ತೀನಿ. ಇದು ಬಂದು ನಿಮಗೆ ಚಾಕ್ಪೀಸ್ ಬಾಕ್ಸು. ಇದರ ರೇಟ್ ಬಂದು 12 ರೂಪಾಯಿ MRP ಇರೋದು. ನಮಗಿದು ಸಿಗೋದು 8 ರೂಪಾಯಿ. ಅಲ್ಲಿಗೆ ಎಷ್ಟು ಲಾಭ ಸಿಗುತ್ತೆ? 4 ರೂಪಾಯಿ ಸಿಗುತ್ತೆ.
ಆ, ಇದು ವೈಟ್ನರ್ ಬಂದು 10 ರೂಪಾಯಿ ವೈಟ್ನರ್ ಇದು. ಇದು ನಮಗೆ ಸಿಗೋದು 8.5 ರೂಪಾಯಲ್ಲಿ. ನಾವು ಮಾರೋದು 10 ರೂಪಾಯಿ. 1.5 ರೂಪಾಯಿಗೋಸ್ಕರ ಇದನ್ನು ನಾವು ಮಾರಬೇಕು. ಆಮೇಲೆ ನೀವು ಅನ್ಬೋದು 1.5 ರೂಪಾಯಿ ಸಿಕ್ಕಿದ್ರೆ ಎಷ್ಟೊಂದಾಗುತ್ತೆ ಅಂತ. ಒಂದಕ್ಕೆ 1.5 ರೂಪಾಯಿ ಸಿಗುತ್ತೆ. ನೀವು ಈಸಿಯಾಗಿ ನಮಗೆ 1.5 ರೂಪಾಯಿ ಲಾಭ ಕೊಡ್ತೀರಾ. ಬಟ್ ನನಗೆ ಈ ಪ್ಯಾಕ್ ಫುಲ್ಲು ಅದೇನು ಬಾಕ್ಸ್ ಬಂದಿರುತ್ತಲ್ಲ, ಈ ಬಾಕ್ಸ್ ಫುಲ್ಲು ಸೇಲ್ ಮಾಡಿದ್ರೆ ನನಗೆ ಸಿಗೋದು 20 ರೂಪಾಯಿ. ಆದರೆ ನಾನು ಹಾಕೋದು ಬಂಡವಾಳ ಒಂದು ಬಾಕ್ಸ್ ಫುಲ್ಲು ಹಾಕಬೇಕು. ಇನ್ನು ಕ್ರಯಾನ್ಸ್ ತೋರಿಸ್ತೀನಿ ನೋಡಿ. ಈ ಕ್ರಯಾನ್ಸಲ್ಲಿ ಸ್ಕೆಚ್ ಪೆನ್ನು ಮತ್ತು ಕ್ರಯಾನ್ಸಲ್ಲಿ ನನಗೆ ಸಿಗೋದು 2 ರೂಪಾಯಿ ಸಿಗುತ್ತೆ. ಇಲ್ಲಿ ವ್ಲಾಗ್ ಮಾಡಬೇಕು ಅಂದರೆ ಜನ ಯಾರಾದರೂ ಬರ್ತಾನೆ ಇರ್ತಾರೆ. ಬಟ್ ಆದರೂ ಕಸ್ಟಮರ್ನು ಅಟೆಂಡ್ ಮಾಡಿಕೊಂಡು ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಒಂದು ಬುಕ್ಸಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಗೈಸ್, ನಮಗೆ ಆ್ಯಕ್ಚುಲಾಗಿ ಸ್ವಲ್ಪ ಜಾಸ್ತಿ ಲಾಭ ಸಿಗೋದೆ ಬುಕ್ಸಲ್ಲಿ. ಬಟ್ ಆದರೆ ನಾವು ಬುಕ್ಸ್ ಹೆಂಗೆ ತೊಗೋಬೇಕು ಅಂತ ಹೇಳಿದ್ರೆ, ನೀವು ಒಂದು ಬುಕ್ಸ್ ಪರ್ಚೇಸ್ ಮಾಡ್ತೀರಾ, ನಾವು ಒಂದು ಬಂಡಲ್ನೇ ಪರ್ಚೇಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಒಂದು ಬುಕ್ ನಮಗೆ ಕೊಡಲ್ಲ. ಸೊ ಒಂದು ಬುಕ್ಕಲ್ಲಿ ನಮಗೆ 10 ರೂಪಾಯಿ 12 ರೂಪಾಯಿ ಈ ಥರ ಲಾಭ ಸಿಗುತ್ತೆ. ಅದೇ ಬುಕ್ಸಲ್ಲಿ ಏನು ಅಂತ ಹೇಳಿದ್ರೆ, ನಾವು ಮೇಯ್ನಾಗಿ ಬಂಡಲ್ಸ್ ತೊಗೊಂಡ್ರೆ ನಮಗೆ ಲಾಭ. ನನಗಿನ್ನೂ ಎಷ್ಟು ಬಂಡಲ್ ಇದೆ ಇಲ್ಲಿ ಅಂತ ತೋರಿಸ್ತೀನಿ ನೋಡಿ ಅಂಗಡೀಲಿ. ಇವಾಗ ಸ್ಕೂಲ್ ಮಕ್ಕಳಿಗೆ ಸ್ವಲ್ಪ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅಂಗಡೀಲಿ ಇಲ್ಲಿ ಹಿಂದೆ ಇಟ್ಬಿಟ್ಟಿದ್ದೀನಿ ಸ್ವಲ್ಪ ಬುಕ್ಸ್ ಬಂಡಲ್ಸ್ ಎಲ್ಲ. ನಾನಿನ್ನು ಬಟ್ಟೆನೂ ಕೂಡ ಸೇಲ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಲೆಗಿನ್ಸು, ಟಾಪ್ಸ್ ಎಲ್ಲ ಆ ಸೈಡ್ ಇದೆ, ನೈಟಿ, ಈ ಥರ ಪ್ರತಿಯೊಂದು ಸೇಲ್ ಮಾಡ್ತೀನಿ, ಯಾವುದಾದ್ರೂ ಹೋಗಲಿ ಅಂಥೇಳಿ. ಹಳ್ಳಿ ಕಡೆ ನಮ್ಮ ಅಂಗಡಿ ಇರೋದು ಸ್ಕೂಲ್ ಆಪೋಸಿಟ್ ಇದೆ. ಸೊ ಮಕ್ಳಿಗೆ ಸ್ಕೂಲ್ ಐಟಮ್ಸು ಇದೆ, ಬ್ಯಾಗ್ಸು ಮತ್ತು ಬಟ್ಟೆ ಹೋಗಬೇಕು ಅಂದರೆ ಬ್ಯಾಂಗಲ್ ಸ್ಟೋರು, ಈ ಥರ ಮಿಕ್ಸಲ್ಲಿ ಇಟ್ಕೊಂಡಿರೋದ್ರಿಂದ ನನ್ನ ಜೀವನಕ್ಕೆ ಏನೂ ತೊಂದರೆ ಇಲ್ದಂಗೆ ನಡೀತಾ ಇದೆ. ನನ್ನ ಈ ತಿಂಗಳು ಬಂಡವಾಳ ನಾನು ಎಷ್ಟು ಹಾಕಿದ್ದೀನಿ, ಎಷ್ಟು ಆದಾಯ ಮಾಡಿದ್ದೀನಿ ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಯಾಕಪ್ಪ ನಾವು ಜನ ಕಣ್ಣು ಹಾಕ್ತಿದ್ರು ಶೇರ್ ಮಾಡ್ತಿದ್ದೀರಾ ಅಂತ ಅನ್ಕೊಬೋದು. ಬಟ್ ನಾನು ಅವ್ರಿಗೆ ಹೇಳೋದಿಷ್ಟೇ, 1 ರೂಪಾಯಿಗೂ ಕಷ್ಟಪಡ್ತೀನಿ ನಾನು ಹಾಕೊಳೋದ್ರಲ್ಲಿ. ನನಗೆ ಯಾವುದೇ ರೀತಿ ಏನು ಭಯ ಇಲ್ಲ. ನೀವು ಸಾಧ್ಯ ಆದರೆ ದುಡ್ಡು ತೋರಿಸಿ. ಬಟ್ ಕೂತು ಮಾತಾಡೋದು ತುಂಬ ಸುಲಭ. ಇಲ್ಲಿ ನೋಡಿ ತೋರಿಸ್ತೀನಿ. ಬಟ್ಟೆ ಎಲ್ಲ ಮಾರ್ತಿದ್ದೀನಿ ಅಂತ ಹೇಳಿದ್ನಲ್ಲ, ಇದೆ. ಈ ಕಡೆ ಎಲ್ಲ ಬಟ್ಟೆ ಇಟ್ಕೊಂಡಿದ್ದೀನಿ, ಲೆಗ್ಗಿನ್ಸು, ಗರ್ಲ್ಸ್ ಥಿಂಗ್ಸು, ಏನೇನು ಬೇಕೋ ಪ್ರತಿಯೊಂದನ್ನು ಕೂಡ ಬ್ಯಾಂಗಲ್ ಸ್ಟೋರಲ್ಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ಅಂಗಡೀಲಿ ನನ್ನ ಕಸ್ಟಮರ್ಸು ಜಾಸ್ತಿ ಮುಸ್ಲಿಮ್ಸೇ ಇರೋದು. ಅವರು ಸ್ವಲ್ಪ ಇನ್ಸ್ಟಾಲ್ಮೆಂಟಲ್ಲಿ ಈ ಥರ ಅವ್ರಿಗೆ ಹೆಂಗೆ ಅನುಕೂಲ ಆಗುತ್ತೋ ಅದೇ ರೀತಿ ಪರ್ಚೇಸ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಈ ತಿಂಗಳು ನಾನು ಅಂಗಡಿಗೆ ಬಂಡವಾಳ ಹಾಕಿರೋದು ಬಂದು ನಾನು ನೋಡ್ತಿರ್ಬೋದು ಒಂದು 50,000-60 ಸಾವಿರ ನಾನು ಈ ತಿಂಗಳು ಸ್ಕೂಲ್ ಮಕ್ಕಳಿಗೆ ಬಂಡವಾಳ ಹಾಕಿದ್ದು. ಬಟ್ ಇದು ಚಿಕ್ಕ ಅಂಗಡಿ, ನೀವು ಅಂದ್ಕೊಳೋಷ್ಟು ನನಗಾಗಲ್ಲ. ಈಗ ನೋಡ್ತಿರ್ಬೋದು, ಬೆಳಗ್ಗೆಯಿಂದ ನಾನು ಮಾಡಿರೋವಂಥದ್ದು ಅರ್ನಿಂಗ್ಸ್ ಇಲ್ಲೇ ಇದೆ. ಇದು ಅಂದರೆ ಇವಾಗ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ ನೋಡಿ, ಇವತ್ತು ಬೆಳಗ್ಗೆ ಈಗ 11 ಗಂಟೆ ಟೈಮು, 11 ಗಂಟೆ ಒಳಗಡೆ ಒಂದು ಸುಮ್ಮನೆ ಒಂದು ಸ್ಯಾಂಪಲ್ಲಾಗಿ ತೋರಿಸ್ತಾ ಇರೋದು ನಾನು. 200, 400, 600, 700, 800, 900, 1000 ರೂಪಾಯಿ. ಬಟ್ ಸ್ವಲ್ಪ ಚೇಂಜಸ್ ಕೂಡ ಇರುತ್ತೆ. ಆ ಚೇಂಜಸ್ ಎಲ್ಲ ನಾನು ತೋರಿಸೋದು, ಚೇಂಜ್ ಅಂದರೆ 10 ರೂಪಾಯಿ, 20 ರೂಪಾಯಿ ಈ ಥರ ಎಲ್ಲ ಇಲ್ಲಿದೆ. ಇಲ್ಲಿ ಅಂದರೆ ನೋಡ್ತಿರ್ಬೋದು, ನಾನು ಇಲ್ಲಿ ಇಟ್ಕೊಂಬಿಟ್ಟಿರ್ತೀನಿ. ಆ ಥರದ್ದೆಲ್ಲ ಇಟ್ಕೊಂಡಿರ್ತೀನಿ. ನಾನು ಆಗಲೇ ಹೇಳ್ದಂಗೆ 50,000-60,000 ರೂಪಾಯಿ ಬಂಡವಾಳ ಹಾಕಿ ದಿನಕ್ಕೆ 1,000ರಿಂದ 2,000 ರೂಪಾಯಿ ದುಡಿತೀವಿ. ಈಗ ಸ್ಕೂಲ್ ಮಕ್ಕಳ ಐಟಮ್ಸ್ ಇರೋದ್ರಿಂದ ಒಂದೊಂದು ದಿನ 3,000 ಆಗುತ್ತೆ, ಒಂದೊಂದು ದಿನ 4,000 ಆಗುತ್ತೆ, ಒಂದೊಂದು ದಿವಸ 1,000 ಆಗುತ್ತೆ, ಒಂದೊಂದು ದಿನ ಬರೀ 500 ರೂಪಾಯಿ ಆಗುತ್ತೆ. ಈ ಥರ ಅಂಗಡಿ ಬಿಸ್ನೆಸ್ ಅಂತ ಹೇಳಿದ್ರೆ, ಕೆಲವೊಂದೊಂದು ದಿವಸ ನನಗೆ ಬರೀ 300 ರೂಪಾಯಿ ಆಗಿದ್ದು ಉಂಟಿದೆ. ಈ ಥರ ಎಲ್ಲ ಇರೋದ್ರಿಂದ ಇವಾಗ ಬೇಸಿಕ್ ಸ್ಕೂಲ್ ಟೈಮಲ್ಲಿ ಮಾತ್ರ ನನಗೆ ತುಂಬ ಚೆನ್ನಾಗಾಗುತ್ತೆ. ಬುಕ್ಸು ಅದು ಇದು ಸೇಲ್ ಆಗುತ್ತೆ. ನನ್ನ ಈ ತಿಂಗಳ ಆದಾಯ ಅಂದರೆ ಬಂಡವಾಳ ಬಿಟ್ಟು ಹಾಕಿರೋದು ನಾನು 60,000 ರೂಪಾಯಿ ಹಸ್ಲು ಹಾಕಿದ್ದೀನಿ. ಅದರಲ್ಲಿ ನಾನು ಇನ್ನೂ ಒಂದು 20,000 ರೂಪಾಯಿ ಲಾಭ ಅಂದರೆ ಹಸ್ಲು ತೆಗ್ದಿದ್ದೀನಿ. ಆ 20,000 ರೂಪಾಯಿಗೆ ನನ್ನ ಈ ತಿಂಗಳ ಆದಾಯ, ನನಗೆ ಏನು 20,000 ರೂಪಾಯಿ ದುಡಿದಿದ್ದೀನಲ್ಲ, ಇನ್ನೂ 30,000 ರೂಪಾಯಿ ನಾನು ಬಂಡವಾಳ ತೆಗಿಬೇಕು. ಆ 20,000 ರೂಪಾಯಿಗೆ ನನ್ನ ಆದಾಯ ಒಂದು ತಿಂಗಳಿಗೆ ನಾನು ದುಡ್ದಿರೋದು ಏನಿಲ್ಲ ಅಂದರೂ ಒಂದು 6,000-7,000 ರೂಪಾಯಿ ದುಡ್ದಿರ್ತೀನಿ ತಿಂಗಳಿಗೆ, ದಿನ ಅಲ್ಲ. 20,000 ರೂಪಾಯಿಗೆ 7,000 ಲಾಭ ಸಿಕ್ಕಿರೋ ಥರ ಆಗಿದೆ. ಆ 7,000 ರೂಪಾಯಿ ಲಾಭ ತೆಗಿಬೇಕು ಅಂತ ಹೇಳಿದ್ರೆ ನಾನು ಆಗಲೇ ಪ್ರತಿ ಒಂದೊಂದು ರೂಪಾಯಿಗೂ ನಾನು ಕಷ್ಟಪಡಬೇಕು. 1 ರೂಪಾಯಿ ಚಾಕ್ ಪೀಸ್ ಮಾರಬೇಕು, 1 ರೂಪಾಯಿ ಎರೇಸರ್ ಮಾರಬೇಕು, 1 ರೂಪಾಯಿ ಪೆನ್ಸಿಲ್ ಮಾರಬೇಕು. ಇಷ್ಟೆಲ್ಲ ಕಷ್ಟಪಟ್ರೆ ನಾನು ತಿಂಗಳಿಗೆ 6,000 ರೂಪಾಯಿ ದುಡಿಯೋದಕ್ಕಾಗೋದು. ಸುಮ್ಮನೆ ಏನು ದುಡಿಯೋಕ್ಕಾಗಲ್ಲ.
ಇನ್ನು ಪಕ್ಕದಲ್ಲಿ ಈಗ ರೇಷನ್ ಅಂಗಡಿ ಖಾಲಿಯಾಗಿದೆ. ನೋಡೋಣ ಮುಂದಿನ ಸಲ ಏನಾದರೂ ಸಾಧ್ಯ ಆದರೆ ರೇಷನ್ ಅಂಗಡಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಇದೇ ಅದರಲ್ಲಿ ಮಿಕ್ಸ್ ಮಾಡಿಟ್ಕೊಂಡು ರೇಷನ್ ಅಂಗಡಿ ಅದರಲ್ಲೇ ಮಾಡಬಹುದು ಅಂತ. ಸೊ ನೋಡಿದ್ರಲ್ಲ ಗೈಸ್, ಇನ್ನು ಇವತ್ತಿನ ವಿಡಿಯೋ ಆ್ಯಕ್ಚುಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಲಾಸ್ಟ್ದ ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಏನೇ ಅಂದ್ಕೊಂಡ್ರು, ನೀವೇನೇ ಮಾಡಿದ್ರು ನಾವು ಕಷ್ಟಪಟ್ಟು ದುಡಿಯೋದನ್ನು ನಿಲ್ಸೋಕ್ಕಾಗಲ್ಲ. ನನ್ನ ಆಸೆಯಂತೆ ನಾವು ಕಷ್ಟಪಟ್ಟು ದುಡಿತೀವಿ, ನಮಗೇನು ಬೇಕೋ ಅದನ್ನು ಸಂಪಾದನೆ ಮಾಡ್ಕೊತೀವಿ, ನಮಗೆ ಹೆಂಗೆ ಬೇಕೋ ಹಂಗೆ ಜೀವನ ಮಾಡ್ತೀವಿ. ಹೊಟ್ಟೆ ಕಿಚ್ಚು ಕೊಡೋದ್ರಿಂದ ನೀವು ಅಲ್ಲೇ ಇರ್ತೀರ, ನಾವು ಮೇಲೆ ಹೋಗ್ತಾ ಇರ್ತೀವಿ ಅಷ್ಟೇ. ನೀವು ಈ ಥರ ಎಲ್ಲ ಅಂದ್ಕೊಂಡ್ರೆ ಆಗಲ್ಲ. ನಾನು ಆದಷ್ಟು ಹೆಣ್ಮಕ್ಳಿಗೆ ಹೇಳೋದು, ಏನಾದರೂ ಬಿಸ್ನೆಸ್ ಮಾಡಿ ಅಂತ. ಸೊ ಈ ಥರ ಬಿಸ್ನೆಸ್ ಯಾರಾದರೂ ಮಾಡ್ತೀರಾ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ. ನಾನು ಚಿಕ್ಕಪೇಟೆಯಲ್ಲಿ ಎಲ್ಲಿದೆ ಶಾಪು, ಏನು ತರ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಗೈಸ್. ಇನ್ನು ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು.